ತಂದೆ ಮಕ್ಕಳು ಇಬ್ಬರು ಸ್ನೇಹಿತರಾಗಿ ಇರಬೇಕು ಅಂತ ಅನೇಕ ಜನ ಬಯಸ್ತಾರೆ. ಆದರೆ ಅದು ಮಿತಿ ಮೀರಿದಾಗ, ಅತಿಯಾದಾಗ ಏನೆಲ್ಲ ಅನಾಹುತಗಳ ಆಗುತ್ತೆ ಅನ್ನೋದಕ್ಕೆ ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ಸ್ಟೋರಿ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಕೇವಲ ಎಣ್ಣೆಗಾಗಿ ತಂದೆ ಮಗನನ್ನು ಕೊಚ್ಚಿ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾನೆ. ಅತಿಯಾದಂತಹ ಸಲಿಗೆ, ಅತಿಯಾದಂತಹ ಒಂದು ಆ ಬಾಂಡು ಅದಿದ್ದಾಗ ಮಗನಿಗೆ ತಂದೆ ಅಂದರೆ ಭಯ ಹೊರಟೋಗ್ಬಿಡುತ್ತೆ. ಆಮೇಲೆ ಮಗ ಅನ್ನುವಂತಹ ಕನ್ಸರ್ನು, ಕೇರು ಈ ತಂದೆಗೂ ಹೋಗ್ಬಿಡುತ್ತೆ. ಇಲ್ಲಾಗಿದ್ದು ಕೂಡ ಅದೇ. ದಿನಾ ಇಬ್ಬರು ಕೂತ್ಕೊಂಡು ಕಂಡು ಪೂರ್ತಿ ಕುಡಿಯೋದು. ಇಬ್ಬರು ಕಂಡು ಪೂರ್ತಿ ಕುಡಿಯುವಷ್ಟು ಫ್ರೆಂಡ್ಸು. ತಂದೆ ಮಗನನ್ನು ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ. ಯಾಕೆ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಎಣ್ಣೆ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಂದೆ ಮಕ್ಕಳು ಇಬ್ಬರು ಸ್ನೇಹಿತರಾಗಿ ಇರಬೇಕು ಅಂತ ಅನೇಕ ಜನ ಬಯಸ್ತಾರೆ. ಇನ್ಫ್ಯಾಕ್ಟ್ ಮಗನ ಜೊತೆ ಒಂದು ಸ್ನೇಹ ಸೌಹಾರ್ದತೆ ಭಾವದಿಂದ ಇರಬೇಕು, ತಂದೆ ಜೊತೆಗೂ ನಾನು ಅಷ್ಟೇ ಫ್ರೆಂಡ್ಲಿ ಆಗಿರಬೇಕು ಅನ್ನುವಂಥ ಆಶಯ ಎಲ್ಲ ತಂದೆ ಮಕ್ಕಳಲ್ಲಿ ಇರುತ್ತೆ. ಆದರೆ ಅದು ಮಿತಿ ಮೀರಿದಾಗ, ಅತಿಯಾದಾಗ ಏನೆಲ್ಲ ಅನಾಹುತಗಳ ಆಗುತ್ತೆ ಅನ್ನೋದಕ್ಕೆ ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ಸ್ಟೋರಿ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಕೇವಲ ಎಣ್ಣೆಗಾಗಿ ತಂದೆ ಮಗನನ್ನು ಕೊಚ್ಚಿ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾನೆ. ಈ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ತಾಲೂಕಿನ ಆನೆಗುಡ್ಡಿಯಲ್ಲಿ. ಒಬ್ಬ ತಂದೆ ಮಗ ಇಬ್ಬರು ಅದು ಎಷ್ಟು ಫ್ರೆಂಡ್ಲಿ ಆಗಿದ್ದರು ಅಂತಂದರೆ, ಮಗ ತಂದೆ ಎದೆ ಹತ್ರಕ್ಕೆ ಬೆಳೆದು ನಿಂತಿದ್ದ. ತಂದೆ ಆದವನ ಕರ್ತವ್ಯ ಏನು ಅಂತಂದರೆ ಮಗನನ್ನು ಎಲ್ಲಿ ಸ್ಟ್ರಿಕ್ಟಾಗಿ ಬೆಳೆಸಬೇಕು, ಎಲ್ಲಿ ಅವನ ಜೊತೆ ಫ್ರೆಂಡ್ಲಿ ಆಗಿರಬೇಕು, ಎಲ್ಲಿ ಅವನ ಜೊತೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಅದನ್ನು ಮೀರಿ ಅತಿಯಾದಂತಹ ಸಲಿಗೆ, ಅತಿಯಾದಂತಹ ಒಂದು ಆ ಬಾಂಡು ಅದಿದ್ದಾಗ ಮಗನಿಗೆ ತಂದೆ ಅಂದರೆ ಭಯ ಹೊರಟೋಗ್ಬಿಡುತ್ತೆ. ಆಮೇಲೆ ಮಗ ಅನ್ನುವಂತಹ ಕನ್ಸರ್ನು, ಕೇರು ಈ ತಂದೆಗೂ ಹೋಗ್ಬಿಡುತ್ತೆ. ಇಲ್ಲಾಗಿದ್ದು ಕೂಡ ಅದೇ. ತಂದೆಯ ಹೆಸರು ರಮೇಶ, ಮಗನ ಹೆಸರು ಪ್ರದೀಪ. ತಂದೆಗೆ 65-67 ವಯಸ್ಸು, ಮಗನಿಗೆ ಒಂದು 30 ವರ್ಷ ವಯಸ್ಸು. ಇಬ್ಬರು ಅದೆಷ್ಟು ಫ್ರೆಂಡ್ಲಿ ಅಂತಂದರೆ ದಿನಾ ಇಬ್ಬರು ಕೂತ್ಕೊಂಡು ಕಂಡು ಪೂರ್ತಿ ಕುಡಿಯೋದು. ಇಬ್ಬರು ಕಂಡು ಪೂರ್ತಿ ಕುಡಿಯುವಷ್ಟು ಫ್ರೆಂಡ್ಸು. ಆದರೆ ಕುಡಿತಾ ಆ ಕುಡಿತಕ್ಕೆ ಬಿದ್ದಂತಹ ಇಬ್ಬರು ಎಲ್ಲಿವರೆಗೂ ತಲುಪಿದ್ರು ಅಂತಂದರೆ, ಮನೆಯಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ತಾವು ಆಡಿದ್ದೇ ಆಟ, ತಮ್ಮದೇ ಸಾಮ್ರಾಜ್ಯ ಅನ್ನುವಂಥ ಲೆಕ್ಕಕ್ಕೆ ತಲುಪಿಬಿಟ್ರು. ಆದರೆ ಈಗ ತಂದೆ ಮಗನನ್ನೇ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ. ಬಹಳ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ. ರೀಸನ್ ಕೇಳಿದರೆ ನೀವು ಶಾಕ್ ಆಗ್ತೀರಿ, ಯಾಕೆ ತಂದೆ ಮಗನನ್ನು ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ. ಯಾಕೆ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಎಣ್ಣೆ. ಇಬ್ಬರು ಕೂತ್ಕೊಂಡು ಎಣ್ಣೆ ಹಾಕ್ತಿದ್ರು, ಗುಂಡು ಹೊಡಿತಿದ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಂಗೆ ಜಾಸ್ತಿ ನಿಂಗೆ ಕಡಿಮೆ ಅಂತ ಜಗಳ ಆಡ್ತಾ, ಕುಡಿಬೇಕಾದ್ರೆ ನಂಗೆ ಜಾಸ್ತಿ ನಿಂಗೆ ಕಡಿಮೆ, ನನಗೆ ಎಣ್ಣೆ ಕಡಿಮೆ ಆಗಿದೆ, ನಿಂಗೆ ಜಾಸ್ತಿ ಆಗಿದೆ ಅಂತ ಹೇಳಿ ತಂದೆ ಮಗನ ಮಧ್ಯೆ ಜಗಳ ಬಂದು ಅದು ಒಂದು ಸಿಲ್ಲಿ ರೀಸನ್ನಿಂದ ತಂದೆ ಮಗನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಆ ಜಗಳ ಈ ಕೊಲೆಯ ಮೂಲಕ ಎಂಡ್ ಆಗಿದೆ. ಅವತ್ತೊಂದಿನ ರಾತ್ರಿ ಇಬ್ಬರು ತಂದೆ ಮಗ ಅಡಿಕೆಯನ್ನು ಮಾರಿ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬಂದಿದ್ದರು. ಮನೆಗೆ ಬರ್ತಾ ಖಾಲಿ ಕೈಲಿ ಏನು ಬರಲಿಲ್ಲ, ಚೆನ್ನಾಗಿ ಒಂದಿಷ್ಟು ಬಾಟ್ಲ್ಗಳನ್ನು ಹಿಡ್ಕೊಂಡೇ ಬಂದಿದ್ದರು. ಹಿಡ್ಕೊಂಡು ಬಂದು ಎಣ್ಣೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದರು. ಕಂಡು ಪೂರ್ತಿ ಕುಡಿದಿದ್ದಾರೆ ಇಬ್ಬರು. ಕುಡಿದ ತಕ್ಷಣ ಏನಾಗಿದೆ ಅಂತಂದರೆ, ಮಗ ತಕರಾರು ಮಾಡಿದ್ದಾನೆ. ಅಪ್ಪ, ನೀನು ಮಾತ್ರ ಜಾಸ್ತಿ ಕುಡಿತೀಯಾ, ನನಗೆ ಮಾತ್ರ ಸ್ವಲ್ಪ ಕೊಡ್ತೀಯ, ನಂಗೆ ಕಡಿಮೆ ಆಗಿದೆ ಎಣ್ಣೆ. ಇಬ್ಬರು ಕಂಡು ಪೂರ್ತಿ ಕುಡಿದಿದ್ದಾರೆ. ಇಬ್ಬರು ಏನು ಸಾಮಾನ್ಯ ಕುಡಿದಿಲ್ಲ, ಇಬ್ಬರು ಹಂಡೆಗಟ್ಟಲೆ ಕುಡಿದಿದ್ದಾರೆ. ಆದರೂ ಮಗರಾಯ, ಅಪ್ಪ ನೀನು ಜಾಸ್ತಿ ಕುಡಿದಿದ್ಯಾ, ನಂಗೆ ಕಡಿಮೆ ಕುಡಿದಿದ್ಯಾ. ನನ್ನ ಮಗನೇ, ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ, ನಾನೇನು ನಿನ್ನ ಕಡಿಮೆ ಕೊಟ್ಟಿಲ್ಲ, ಸುಮ್ಮನೆ ಎಷ್ಟಿದೆ ಅಷ್ಟು ಕುಡಿ, ಇನ್ನು ಉಳಿದಿದ್ದು ನನಗೆ ಬೇಕು, ನಾನು ಇದನ್ನು ಯಾರಿಗೂ ಕೊಡಲ್ಲ ಅಂತ ತಂದೆ ಕಿರಿಕ್ ಮಾಡಿದ್ದಾನೆ. ಇದು ಒಂದು ಸಾಮಾನ್ಯ ವಿಚಾರ. ಇದು ಕುಡಿದ ನಶೆಯಲ್ಲಿ ತಂದೆ ಮಗುಗೇನೋ ಒಂದು, ಮಗುಗೆ ತಂದೆಗೇನೋ ಒಂದು, ಅದು ಎಲ್ಲಿವರೆಗೂ ಅಂತಂದರೆ ಇಬ್ಬರು ಕೈ ಮಿಲಾಯಿಸ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಒಂದು ಕೊಡ್ಲಿ ತಗೊಂಡು ಪಕ್ಕದಲ್ಲಿರುವಂಥ ಒಂದು ಮಚ್ಚನ್ನು ತೆಗೆದುಕೊಂಡು ತಂದೆ ಮಗ ಪ್ರದೀಪನ ಮೇಲೆ ಹಾಕಿ ಬೀಸಿದ ಹೊಡೆತಕ್ಕೆ ಮಗ ಸ್ಥಳದಲ್ಲೇ ಪ್ರಾಣ ಬಿಟ್ಟ. ರಕ್ತ ನಿರಂತರವಾಗಿ ಸೋರ್ತಾನೇ ಇದೆ. ಮಗನನ್ನು ಹೊಡೆದ ಮೇಲೆ ತಂದೆ ಏನು ಎಣ್ಣೆ ಹೊಡೆತಾ ಕೂತಿದ್ನೋ, ಅಥವಾ ಮಗನನ್ನು ಹೊಡೆದುಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲಿದ್ನೋ, ಗಾಬರಿಯಲ್ಲಿದ್ನೋ, ಆತಂಕದಲ್ಲಿದ್ನೋ, ಆಘಾತದಲ್ಲಿದ್ನೋ, ಡೋಂಟ್ ನೋ, ಏನಾಗಿದೆ ಅಂತ ಗೊತ್ತಿಲ್ಲ. ರಕ್ತ ಕಂಟಿನ್ಯೂಸ್ ಆಗಿ ಹಾಗೆ ಮನೆ ತುಂಬ ಸೋರ್ಬಿಟ್ಟಿದೆ. ಬೆಳಗಿನ ಜಾವ ಮಗನ ಶವವನ್ನು ಹೊರಗಡೆ ಎಳ್ಕೊಂಡು ಬರ್ತಾ ಇರಬೇಕಾದ್ರೆ ಅಕ್ಕಪಕ್ಕದವರೆಲ್ಲ ನೋಡಿಬಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಪೊಲೀಸರು ಈ ಘಟನೆಯನ್ನು ಕೇಳಿ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ಅದಾದ ಮೇಲೆ ಬಾಳೂರು ಪೊಲೀಸರು ಸ್ಥಳಕ್ಕೆ ಬಂದು ಏನಾಗಿದೆ ಅನ್ನುವಂತಹ ವಿಚಾರಣೆಯನ್ನು ನಡೆಸಿ, ಅದಾದ ಮೇಲೆ ತಂದೆ ರಮೇಶನನ್ನು
ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೋ ಮಗನ ಕೊಂದೆ ಅಂತ ಕೇಳಿದರೆ ಇನ್ನೂ ಎಣ್ಣೆ ಬೇಕು ಅಂತಂದ. ನನಗೆ ಕಡಿಮೆ ಬೀಳುತ್ತೆ ಎಣ್ಣೆ ಅವನಿಗೆ ಕೊಟ್ಟರೆ, ಅದಕ್ಕೆ ಅವನು ಕೊಂದುಬಿಟ್ಟೆ ಅಂತ ತಾನೇ ಒಪ್ಕೊಂಡಿದ್ದಾನೆ ಪೊಲೀಸರ ಮುಂದೆ, ತಾನೇ ಒಪ್ಕೊಂಡಿದ್ದಾನೆ. ಮಂಜುಳಾ ಅನ್ನುವಂತಹ ತಾಯಿ ಇದ್ಲು ಪ್ರದೀಪನಿಗೆ, ಅಂದರೆ ರಮೇಶನ ಹೆಂಡತಿ ಮಂಜುಳಾ ಅಂತ. ಇವರಿಬ್ಬರ ಕುಡಿತಕ್ಕೆ, ಇವರಿಬ್ಬರ ಚಟಕ್ಕೆ ಬೇಸತ್ತು ಆ ತಾಯಿ ಮನೆ ಬಿಟ್ಟು ಹೋಗ್ಬಿಟ್ಲು. ಅಲ್ರಿ, ಮಗ ಕುಡುಕ ಆದರೆ ಏನೋ ಸಹಿಸ್ಕೊಳ್ತಾರೆ, ಗಂಡ ಕುಡುಕ ಆದರೆ ಅದನ್ನೂ ಸಹಿಸ್ಕೊಳ್ತಾರೆ. ಗಂಡ ಮಗ ಇಬ್ಬರೂ ಕುಡುಕರಾದರೆ ಆ ತಾಯಿ ಹೆಂಗ್ರಿ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ? ಹೆಂಗಿರ್ತಾಳೆ ಅಂತಹ ನರಕದಲ್ಲಿ ಆಕೆ? ಆದ್ದರಿಂದ ಇವರು ಸಹವಾಸವೇ ಬೇಡ ಅಂತ ಮನೆ ಬಿಟ್ಟು ಆಕೆ ಹೊರಟು ಬಿಟ್ಲು. ಜನ್ಮ ಕೊಟ್ಟಂತಹ ತಂದೆನೇ ಈಗ ಮಗನನ್ನು ಕೊಲೆ ಮಾಡಿದ್ದಾನೆ. ಆದ್ದರಿಂದ ತಂದೆ ಮಗನ ರಿಲೇಷನ್ಶಿಪ್ಪು ಅದು ಒಂದು ಮಿತಿಯಲ್ಲಿರಬೇಕು, ಒಂದು ಲಿಮಿಟೇಷನ್ಸ್ನಲ್ಲಿರಬೇಕು. ಎಷ್ಟು ಸಲಿಗೆಯನ್ನು ಮಕ್ಕಳಿಗೆ ಕೊಡಬೇಕು ಅಷ್ಟೇ ಸಲಿಗೆಯನ್ನು ಮಕ್ಕಳಿಗೆ ಕೊಡಬೇಕು. ಅತಿಯಾದ ಸಲಿಗೆ ಕೊಡೋದರಿಂದ ಈ ರೀತಿಯ ಅಪಭ್ರಂಶಗಳು, ಈ ರೀತಿಯ ನಡೆಯಬಾರದಂತಹ ಘಟನೆಗಳು ನಡೆದು ಹೋಗಿಬಿಡುತ್ತೆ ಸಮಾಜದಲ್ಲಿ. ಸ್ಟ್ರಿಕ್ಟಾಗಿ ಮಗನನ್ನು ಏನಾದರೂ ಆತ ಸಾಕಿದ್ದ ಅಂತಂದರೆ, ಸಲಹಿದ್ದ ಅಂತಂದರೆ ತಂದೆ ಪಕ್ಕ ಕೂತ್ಕೊಂಡು ಅವನು ಎಣ್ಣೆ ಹೊಡಿತಾ ಇರಲಿಲ್ಲ. ಅಪ್ಪ ನನಗೆ ಎಣ್ಣೆ ಕಡಿಮೆ ಬಿದ್ದಿದೆ, ಇನ್ನೊಂದು ಸ್ವಲ್ಪ ಕೊಡುವಂತನೂ ಕೇಳ್ತಾ ಇರಲಿಲ್ಲ. ಆದರೆ ರಮೇಶ ಮಾಡಿದ್ದೇನು? ಮಗನನ್ನು ಕುಡಿಸ್ಕೊಂಡು ಎಣ್ಣೆ ಹೊಡೆದ. ತಾನು ಎಣ್ಣೆ ಹೊಡೆದಿದ್ರೆ ನಡೀತಿತ್ತು ರೀ, ತಾನು ದೊಡ್ಡ ಕುಡುಕ ಆಗಿದ್ದಿದ್ರೂ ನಡೀತಿತ್ತು, ತಾನು ಕಂಡು ಪೂರ್ತಿ ಕುಡಿದಿದ್ರೂ ನಡೀತಿತ್ತು. ಆದರೆ ಮಗನು ಕುಡಿಸ್ಕೊಂಡು ಮಗನ ಜೊತೆ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ನಲ್ಲ, ಅದು ಈ ಕೊಲೆಗೆ ಎಲ್ಲೋ ಒಂದು ಕಡೆ ಕಾರಣ ಆಯಿತು ಅಂತ. ಅದರಿಂದ ಇದರಿಂದ ಅರ್ಥೈಸ್ಕೊಳ್ಬೇಕಾದದ್ದು ಏನು ಅಂತಂದರೆ, ವಿ ಶುಡ್ ನಾಟ್ ಕ್ರಾಸ್ ಅವರ್ ಲಿಮಿಟ್. ನಮ್ಮ ರಿಲೇಷನ್ಶಿಪ್ಸ್ಗಳ ಲಿಮಿಟನ್ನು ನಾವು ಯಾವತ್ತೂ ಕೂಡ ಕ್ರಾಸ್ ಆಗಬಾರ್ದು. ಕ್ರಾಸ್ ಆದರೆ ಈ ರೀತಿ ಅನಾಹುತಗಳು ಆಗೋದು ಗ್ಯಾರಂಟಿ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.